ಸಾಯಿ, ಲೋ ಸಾಯಿ, ಲೋ ನನ್ ಶರ್ಟ್ ಎಲ್ಲಿ ಇಟ್ಟಿದ್ಯಲ್ಲ? ಏನಾದ್ ನಿನ್ಗಳು? ಯಾರೋ ನನಗೇನ್ ಗೊತ್ತಲ್ಲ. ನೀವೆಲ್ಲ ಹಾಳಾಗೋದ್ರು ಅವಾಗಿಂದಕ್ಕೂ. ನೀವೆಲ್ಲಿದ್ದೀರಾ? ಬಂದೆ ಏಯ್, ನೀನ್ ಇಟ್ಕೊಂಡಿದ್ದು ಮನೆ ಕೆಲಸ ಮಾಡ್ಲಿ ಅಂತ, ಎಲ್ರು ಜಾಸ್ತಿ ಬಿಡಿಸ್ಲಿ ಅಂತಲ್ಲ. ಅದು ಅದು ಮನೆ ತುಂಬಾ ಗಲೀಜಾಗಿತ್ತು, ಅದಕ್ಕೆ ಸೋಪ್ ಹಾಕಿ ತೊಳೆಯೋಣ ಅಂತ. ಏನ್ ನಿಂತಲ್ಲ ಸೋಪ್? ಏನ್ ಈ ಬಟ್ಟೆಗಳನ್ನೆಲ್ಲ ಒರೆಸ್ತಾ ಇದ್ಯಾ? ಇದು ಕೋರ್ಟ್ನಲ್ಲಿ ವಾದ ಮಾಡ್ಬೇಕಾದ್ರೆ ಹಾಕ್ಲೋ ಗೌನು, ಮಲ್ಬೇಕಾದ್ರೆ ಹಾಕ್ಲೋ ನೈಟಿ ಅಲ್ಲ. ಹಾಕೊಂಡಿದ್ ಬಟ್ಟೆನ ಒಗ್ದು ಹಾಕ್ತೆ, ಬೇರೆ ಬಟ್ಟೆ ಇಲ್ವಲ್ಲ ಅದಕ್ಕೆ ಹಾಕೊಂಡೆ. ತಾಗದು ಬಿಟ್ಟ ಅಂದ್ರೆ ತೆಗಿಯ ಗೌನ. ಅಯ್ಯೋ, ಇದನ್ ತೆಗೆದ್ರೆ ಮೈ ಮೇಲ್ ಬಟ್ಟೆನೇ ಇರಲ್ವಲ್ಲ. ಕರ್ಮ ಕರ್ಮ, ನಿನಗ್ ಬಿಟ್ಟು ಇಟ್ಟಾಕದಲ್ದೆ ಬಟ್ಟೆ ಬೇರೆ ಕೊಡಿಸ್ಬೇಕು. ಸರಿ ಸರಿ, ಬಾ ಹೋಗೋಣ, ಬಾ ಹೋಗೋಣ. ನಡಿ. ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ. ಇರೋ ಬಟ್ಟೆಲ್ಲ ಅಡ್ಜಸ್ಟ್ ಮಾಡ್ಕೋತೀನಿ, ನಿಮಗೆ ಯಾಕೆ ತೊಂದ್ರೆ ಅಂತ. ತೊಂದ್ರೆ ಅಂತ ನನಗೆ ಹೇಳಿದ್ನ? ಸುಮ್ಮನೆ ತಗೋ, ಯಾವ್ದು ಬೇಕಾದ್ರೆ ತಗೋ. ಒಂದಾನೊಂದು ಕಾಲದಲ್ಲಿ ರತಿ ಮನ್ಮಥರಿದ್ರಂತೆ, ಕಲಿಯುಗದಲ್ಲಿ ಇವರೇ ಅವರಂತೆ. ಆಹಾ ಎಂತ ಮೋಡಿ, ಆಹಾ ಎಂತ ಜೋಡಿ. ಆಹಾ ನಮ್ಮ ಸೂರ್ಯ ಶರಣಾಗೋದ್ನಲ್ಲಪ್ಪ. ಬ್ರಹ್ಮಚಾರಿ ಶರಣಾದ ಈ ಪ್ರೇಮ ದೇವಿಗೆ ವಶವಾದ, ಈ ಪ್ರೇಮ ದೇವಿಗೆ ವಶವಾದ. ಹೌದು, ನಾನೇ ರಾಮ ಮಾತಾಡ್ತಿರೋದು. ಏನಂತೆ? ಒಪ್ಕೊಂಡ್ರೆ ಬಿಟ್ಬಿಡಿ, ಇಲ್ಲಾಂದ್ರೆ ಕೈಯ ಕಾಲ ಎತ್ಬಿಡಿ. ನಮಸ್ಕಾರ ಸರ್. ಬನ್ನಿ. ಸರ್, ಕೋರ್ಟ್ ಹತ್ರ ಹೇಳಿದ್ನಲ್ಲ, ಇವರೇ ಕ್ಯಾಟ್ರಾಮ ಅಂತ. ಒಬ್ಬನಿಗೆ ಇಬ್ಬರು ಹೆಂಡತಿರಿರ್ಬೋದು, ಆದ್ರೆ ಒಬ್ಬಳಿಗೆ ಇಬ್ಬರು ಗಂಡಂದ್ರು ಇರಬಾರ್ದು. ಓ, ಡಿವೋರ್ಸ್ ಕೇಸಾ? ನಾ ಹ್ಯಾಂಡಲ್ ಮಾಡಲ್ಲ. ಡೈವೋರ್ಸ್ ಅಲ್ಲ, ದುಶ್ಮನ್ನ ಕಲಾಸ್ ಮಾಡ್ಬೇಕು. ಅದಕ್ಕೆ ಜೈಲಲ್ಲಿರೋ ಮಾರಿಗುಡಿನ ಬೇಗ ಬಿಡಿಸ್ಕೊಡಿ. ಒಂದೇ ಏರಿಯಾದಲ್ಲಿ ಇಬ್ರು ರವಡಿಗಳಿರ್ಬಾರ್ದು. ಅವನ ಆಚೆ ಬಂದ್ಮೇಲೆ ಕತ್ತರಿಸಿ ಬಿಸಾಕ್ಬಿಡ್ತೀನಿ. ನೀವೇ ಬೇಲ್ ಕೊಡ್ಸಿ ಅವನ್ನ ಕೊಚ್ಚಾಕು ಸ್ಕೆಚ್ ಹಾಕಿದ್ರ ಅಂತ ಆಯ್ತು. ಗುಡ್, ಇಂಟ್ರೆಸ್ಟಿಂಗ್. ಈ ತರ ಕೇಸ್ನ ಇದೇ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಮಾರಿಗುಡಿ ಹೆಣ ಬೀಳಕ್ಕೆ ಹಣ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಇದು ಅಡ್ವಾನ್ಸ್. ನಿಮ್ ಕತೆ ಮುಗೀತು. ಬೇಲ್ನ ನಾನು ಕೊಡಿಸ್ತೀನಿ, ನಿಮ್ ಪ್ಲಾನ್ ರೆಡಿ ಮಾಡ್ಕೊಡಿ. ಓಕೆ ಸರ್, ನಾವೇನ್ ಬರ್ತೀವಿ. ಬರ್ತೀನಿ ಸರ್. ಶಿಷ್ಯ, ಅಣ್ಣ, ಸೂರ್ಯ ಮಾರಿಗುಡಿನ ಬಿಡಿಸ್ತಾನೆ ಅಂತೀಯ? ಹುಟ್ಟೋ ಸೂರ್ಯ ತಪ್ಪಿಟ್ಬೋದು, ಆದ್ರೆ ಲಾಯರ್ ಸೂರ್ಯ ಕೇಸಲ್ಲಿ ಸೋತಿದ್ದೇ ಇಲ್ಲ. ಒಟ್ನಲ್ಲವನ್ನ ನಾನ್ ಕೊಚ್ಚಾಕ್ಬೇಕು. ಬಾ. ಹಲೋ ದಾದಾ, ಸೂರ್ಯನ ಮನೆಯಿಂದ
ಯಾವಾಗ್ಲೂ ಹೊಗಳಿ ಅವನ್ನ ಅಟ್ಟಿಕೇರಿಸ್ತಾ ಇದ್ರೆ ನನ್ನ ಸಾಮ್ರಾಜ್ಯಕ್ಕೆ ಅವನೇ ವಾರಸ್ದಾರ ಅಂತ ನಿಮ್ಮ ಸಾಮ್ರಾಜ್ಯನ ಮುರಿದು ಮೂಟೆ ಕಟ್ಟಿ ನಿಮ್ಮ ಮುಖಕ್ಕೆ ಮಸಿ ಬಳಿತಾ ಇದ್ದಾನೆ. ಏನು ಬೊಗಳ್ತಾ ಇದೆಯೋ ಅದನ್ನ ನೇರವಾಗಿ ಬೊಗಳು. ನಿಮ್ಮನ್ ಬಿಟ್ಟು ಸೂರ್ಯ ಸಪರೇಟ್ ಆಗಿ ಕೇಸ್ ತಗೋತಾ ಇದ್ದಾನೆ. ಕ್ಯಾಟ್ರಾಮನ್ ಡೀಲ್ ಒಪ್ಕೊಂಡು ಜೈಲಲ್ಲಿರೋ ಮಾರಿಗುಡಿನ ಬಿಡಿಸ್ತಾ ಇದ್ದಾನೆ. ಇನ್ಮೇಲೆ ಬ್ಯಾಂಗ್ಳೂರಲ್ಲಿರೋ ಎಲ್ಲಾ ರೌಡಿಗಳು ನಿಮ್ಮನ್ ಬಿಟ್ಟು ಸೂರ್ಯನ ನೆರಳಲ್ಲಿರ್ತಾರೆ. ನಿಮ್ ಕತೆ ಅಷ್ಟೇ. ಹರೀಶ, ಸೂರ್ಯನ ಫಾಲೋ ಮಾಡು. ಅವನ ಆಕ್ಟಿವಿಟೀಸ್ ಬಗ್ಗೆ ನನಗೆ ತಿಳಿಸ್ತಾ ಇರು. ಈ ಮಾರಿಗುಡಿ ಬೀದಿಗೆ ಬಂದಾಯ್ತು. ಕ್ಯಾಟ್ರಾಮ, ಇವತ್ತಿಂದ ನಿನ್ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಯ್ತು. ನಾನು ಒಳಗಡೆ ಇದ್ದೀನಿ ಅಂತ ಕೊಬ್ಬಿ ಮೆರಿತಾ ಇದೆಯಾ ಹೊರಗಡೆ, ನಿನ್ನ ಇವತ್ತು ಮುಗಿಸ್ತೇ ಬಿಡಲ್ಲ. ಹಲೋ ದಾದಾ, ಸೂರ್ಯ ಮಾರಿಗುಡಿನ ಜೈಲಿಂದ ಬಿಡಿಸ್ಬಿಟ್ಟ. ಮಾರಿಗುಡಿನ ಜೈಲಿಂದ ಬಿಡಿಸ್ಬಿಟ್ನ? ಫಾಲೋ ಮಾಡು ಅವನ್ನ. ಕ್ಯಾಟ್ರಾಮನ್ ಇವತ್ತು ಕೊಚ್ಚಿ ಬಿಸಾಕ್ತಾ ಬಿಡಲ್ಲ. ಏಯ್, ಕಲಾಸೆ ಪಡೆ ಸರಿಯಾಗಿ ಐತೆ ನೋಡಿ. ವಾಟರ್ ಹಾಕೊಂಡು ಕೊಟ್ರೆ ರಾಮನ್ ಸೇರ್ವ ಕಿತ್ಕೊಂಡ್ಬಂದ್ಬಿಡ್ಬೇಕು. ಗಲೀಜೆಲ್ಲ ತೆಗೆದು ಇವತ್ತು ಚಾಟ್ನ ಮಾಡ್ಬಿಡ್ತೀನಿ. ರಾಮ ಬಿಡೋ, ಇದೆಲ್ಲಪ್ಪ. ಜಾಸ್ತಿ ಎಗರಾಡ್ಬೇಡ. ಜೈಲಿಂದ ಬೇಲ್ ಕೊಟ್ಟು ಬಿಡಿಸಿದ್ದು ನಿಮ್ಮಪ್ಪ ಅಲ್ಲ. ದಾದಾ, ನಡು ರೋಡಲ್ಲಿ ಮಾರಿಗುಡಿ ಕೊಲೆ ಆಗಿದೆ. ಹಲೋ, ದಾದಾ, ಕ್ಯಾಟ್ರಾಮನ್ನ ಪೊಲೀಸ್ನವರು ಎನ್ಕೌಂಟರ್ ಶೂಟ್ ಮಾಡ್ಬಿಟ್ರು. ಯಾಕೆ? ಬೆಂಗಳೂರಲ್ಲಿ ಏನ್ ನಡೀತಾ ಇದೆ? ಯಾಕೆ ನನ್ನ ಮಕ್ಕಳು ಹೊಡೆದಾಡ್ಕೊಂಡು ಸಾಯ್ತಾ ಇದ್ದಾರೆ? ಯಾರಿ ಕೊಲೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ? ಪ್ಲೀಸ್ ವೆಲ್ಕಮ್. ಥ್ಯಾಂಕ್ಸ್ ಸೂರ್ಯ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್. ಯಾಕೆ ಸರ್? ಒಬ್ಬ ರೌಡಿಗೆ ಬೇಲ್ ಕೊಡಿಸಿ ಇನ್ನೊಬ್ಬ ರೌಡಿ ಕೈಲಿ ಡೀಲ್ ಮಾಡಿಸಿದ್ರಿ. ನಮಗೆ ಇನ್ಫಾರ್ಮೇಶನ್ ಕೊಟ್ಟು ಡೀಲ್ ಮಾಡಿದ ರೌಡಿನ ಗುಂಡಿಕ್ಕಿ ಕೊಲ್ಲೋ ಅವಕಾಶ ಮಾಡಿಕೊಟ್ಟು ನಮ್ಮ ಡಿಪಾರ್ಟ್ಮೆಂಟ್ಗೂ ಈ ಸೊಸೈಟಿಗೂ ಒಳ್ಳೇದೇ ಮಾಡಿದ್ದೀರಾ. ಈಸ್ಟು ವೆಸ್ಟು ನಾರ್ತು ಸೌತು ಅಂತ ಏರಿಯಾನ ಹಂಚ್ಕೊಂಡು ನೀವಿಲ್ಲಿ ಆರಾಮಾಗಿದ್ದೀರಾ.
ಅಲ್ಲಿ ಅಲ್ಲಿ ಒಬ್ಬೊಬ್ಬ ರೌಡಿನೂ ಸಾಯ್ತಾ ಇದ್ದಾನೆ. ನಾಳೆ ನಿಮ್ಗೆ ಸ್ಕೆಚ್ ಹಾಕಿ ಸಾಯಿಸಲ್ಲ ಅಂತ ಏನ್ ಗ್ಯಾರಂಟಿ? ನಮ್ಮನ್ ಕಂಡ್ರೆ ಸಾವು 1000 ಮೈಲಿ ದೂರದಲ್ಲಿ ಇರ್ತೈತೆ. ಅಂಥದ್ರಲ್ಲಿ ನಮ್ಮನ್ ಸಾಯಿಸ ಗಂಡು ಯಾರು? ಲೇಔಟ್ ಮುಂಚಿನ ಡೀಲ್ ಮಾಡಕ್ ಐಡಿಯಾ ಕೊಟ್ಟು ಬ್ಯಾಡ್ರಳ್ಳಿ ರಾಮಪ್ಪನ ಬಿಡಿಸ್ತೋರು ಯಾರು? ಕ್ರಿಮಿನಲ್ ಲಾಯರ್ ಸೂರ್ಯ. ಕರೆಕ್ಟ್. ಸ್ಲಮ್ ಪಾಂಡಿನ ಬಿಡಿಸಿದ್ ಯಾರು? ಕ್ರಿಮಿನಲ್ ಸೂರ್ಯ. ಈಗ ಕ್ಯಾಟ್ರಾಮಂಗ್ ಐಡಿಯಾ ಕೊಟ್ಟು ಮಾರಿಗುಡಿನ ಬಿಡಿಸ್ತೋರು ಯಾರು? ಸೂರ್ಯ. ಸೂರ್ಯ ಹ್ಯಾಂಡ್ಲ್ ಮಾಡಿದ ಎಲ್ಲಾ ಕೇಸ್ನ ರೌಡಿಗಳು ಬಿಡುಗಡೆಯಾಗಿದ್ದ ದಿನನೇ ಡೀಲ್ ಆಗೋದು. ಕೊನೆ ಅವನೇ ಮಾಡ್ತಾ ಇದ್ದಾನ ಅಥವಾ ಮಾಡಿಸ್ತಾ ಇದ್ದಾನ ಅನ್ನೋದೇ ಡೌಟು. ಆದ್ರೆ ರೌಡಿಗಳು ಸತ್ತಿರೋದ್ ನಿಜ ತಾನೆ? ಮೊದ್ಲೇ ಕ್ರಿಮಿನಲ್ ಲಾಯರು ಎಲ್ಲಾ ರೌಡಿಗಳನ್ನು ಡೀಲ್ ಮಾಡಿ ಬೆಂಗಳೂರಿಗೆ ಡಾನ್ ಆಗಿ ಮೆರಿಬೇಕು ಅಂತ ಸ್ಕೆಚ್ ಹಾಕೊಂಡಿದ್ರೆ ನಾಳೆ ನಿಮ್ಮನ್ನು ಎತ್ತಲ್ಲ ಅಂತ ಏನ್ ಗ್ಯಾರಂಟಿ? ನೋಡ್ರಪ್ಪ, ನೀವೆಲ್ಲ ನಮ್ ದಾದನ್ ಖಾಯಂ ಕಕ್ಷಿದಾರರು ಅಂತ ಹೇಳ್ತಾ ಇದ್ದೀನಿ. ಸೂರ್ಯನ್ ಹಾಗೆ ಬಿಟ್ರೆ ನೀವೆಲ್ಲ ಕಲಾಸ್. ಒಂದ್ ಕೆಲ್ಸ ಮಾಡಿ, ನೀವೇ ಆ ಸೂರ್ಯನ ಕಲಾಸ್ ಮಾಡ್ಬಿಟ್ರೆ? ನಮ್ಮ ಡಿಪಾರ್ಟ್ಮೆಂಟ್ಗೆ ನಿಮ್ಮ ಸೇವೆ ಅಗತ್ಯ ಇದೆ. ಅದಕ್ಕೆ ನಿಮ್ ಸಹಕಾರನೂ ಬೇಕು ಸರ್. ಡೆಫಿನೆಟ್ಲಿ. ಏನ್ ಮಾಡ್ತಾ ಇದ್ದೀರಾ? ಇಷ್ಟು ದಿನ ತಲೆ ಕೆಡ್ಸ್ಕೊಂಡು ಜೂಜು ಮೋಜು ಮಾಡ್ತಾ ಜನಗಳನ್ನ ಎದುರಿಸ್ಕೊಂಡು ರೌಡಿಸಂ ಮಾಡ್ತಾ ಪೊಲೀಸ್ನವ್ರ ಕಣ್ ತಪ್ಸಿ ತಾಯಿಗೊಳ್ಳೆ ಮಗನಾಗ್ದೆ, ಹೆಂಡತಿಗೊಳ್ಳೆ ಗಂಡನಾಗ್ದೆ, ಮಕ್ಕಳುಗೊಳ್ಳೆ ತಂದೆ ಆಗದೆ, ರಾತ್ರಿ ಎಲ್ಲ ಸ್ಮಶಾನದಲ್ಲಿ, ಬೆಳಿಗ್ಗೆ ಎಲ್ಲ ಬಾರಲ್ಲಿ, ಮಧ್ಯಾಹ್ನ ಎಲ್ಲ ಬೀದಿಲಿ ಆಯ್ಕೊಂಡ್ ತಿಂತಾ ಇದ್ವಿ. ದೊಡ್ಡ ದೊಡ್ಡ ರೌಡಿಗಳೆಲ್ಲ ಸತ್ತು ಸ್ಮಶಾನ ಸೇರ್ಕೊಂಡ್ರು. ಆ ಡೀಲಲ್ಲಿ ನಿಮ್ ಕೈವಾಡದೆ ಅಂತ ಗೊತ್ತಾಯ್ತು. ಇನ್ಮೇಲಾದ್ರೂ ಹೊಸ ಜೀವನ ಮಾಡೋಣ ಅಂತ ತೀರ್ಮಾನ ಮಾಡಿದೀವಿ. ಮಚ್ಚು ಚೂರಿ ಚಾಕಣನೆಲ್ಲ ನಿಮ್ಮ ಹತ್ರ ಸರೆಂಡರ್ ಮಾಡ್ತಾ ಇದೀವಿ. ಜೀವನದಲ್ಲಿ ಯಾವತ್ತೂ ಇನ್ಮೇಲೆ ರೌಡಿಸಂ ಮಾಡಲ್ಲ ಸರ್. ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಸರ್. ಸರ್, ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ. ಇವ್ರ ಸಮಾಜದಲ್ಲಿ ಧೈರ್ಯ ಬದುಕಕ್ಕೆ ಸಹಾಯ ಮಾಡಿ. ಖಾದಿ ಸೃಷ್ಟಿ ಮಾಡಿರೋ ರೌಡಿಸಂನ ಈ ಕಾಕಿ ಬದಲಾಯಿಸೋಕ್ಕಾಗ್ಲಿಲ್ಲ. ನ್ಯಾಯಕ್ಕಾಗಿ ಹೋರಾಡೋ ನಿಮ್ಮ ಕಪ್ ಕೋಟು ಗೆದ್ದು ಬಿಡ್ತು. ಯು ಆರ್ ರಿಯಲಿ ಗ್ರೇಟ್ ಸೂರ್ಯ. ಎಲ್ಲಿವರೆಗೂ ನೀವೆಲ್ಲ ಒಳ್ಳೆಯವರಾಗಿರ್ತೀರೋ ಅಲ್ಲಿವರೆಗೂ ನನ್ನ ಸಹಾಯ ನಿಮಗೆಲ್ಲ ಇದ್ದೇ ಇರುತ್ತೆ. ಎಕ್ಸ್ಕ್ಯೂಸ್ ಮೀ. ಸೂರ್ಯ, ಇನ್ನು ಅರ್ಧ ಗಂಟೆಯಲ್ಲಿ ನೀನ್ ನನ್ನ ಮುಂದೆ ಇರಬೇಕು. ಬರ್ತೀನಿ.